ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೊಟ್ಟಂಥ ಹಣವನ್ನು ಮರಳಿ ಪಡೆಯೋದಕ್ಕೆ ನಾನು ಕೆಲವೊಂದು ಪರಿಹಾರಗಳನ್ನು ಕೊಟ್ಟಿದ್ದೀನಿ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪರಿಹಾರ ಇತ್ಯಾದಿಗಳನ್ನ ಮಾಡೋಕ್ಕಾಗಲ್ಲ. ಹತ್ರದಲ್ಲಿದ್ದವ್ರು ಮಾಡ್ಬೋದು, ಎಲ್ಲರಿಗೂ ಮಾಡೋಕ್ಕಾಗತ್ತಾ ಅಂದರೆ ಇಲ್ಲ. ಆದರೆ ಸಮಸ್ಯೆ ಇದೆ. ಅದಕ್ಕಾಗಿ ಮತ್ತೊಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಒಂದು ಒಳ್ಳೆಯ ದಿನ, ಅರ್ಥ ಆಗ್ತಾ ಇಲ್ಲ ಸರ್, ನಿಮ್ಮ ಜನ್ಮವಾರ ಯಾವ ದಿನ ಇದೆಯೋ ಆವತ್ತಿನ ದಿನ ಈ ಪರಿಹಾರವನ್ನು ನೀವು ಮಾಡಿ. ಈ ಪರಿಹಾರವನ್ನು ಮಾಡುವಾಗ ಒಂದು ಒಳ್ಳೆ ಶುಭ್ರವಾಗಿರುವಂಥ ವೀಳ್ಯದೆಲೆಯನ್ನು ತಗೊಳ್ಳಿ. ಒಂದು ಕೆಂಪು ಬಣ್ಣದ ಲೇಖನಿಯಿಂದ ನಿಮಗೆ ಯಾರು ದುಡ್ಡು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ದುಡ್ಡು ಕೊಡಬೇಕು ಅನ್ನೋದನ್ನು ಬರೀರಿ. ಅದಾದ ಮೇಲೆ ಈ ಒಂದು ವೀಳ್ಯದೆಲೆ ಮೇಲೆ ಅರಿಶಿನವನ್ನು ಲೇಪಿಸಿ. ಒಂದು ಸ್ವಲ್ಪ ಅರಿಶಿನವನ್ನು ಪೇಸ್ಟ್ ರೀತಿ ಮಾಡಿಕೊಂಡು ಇದನ್ನು ಲೇಪನ ಮಾಡಿ. ಕೈನಲ್ಲಿ ಇಟ್ಕೊಂಡು ಬೇಡ್ಕೊಳ್ಳಿ, ನನಗೆ ಈ ಥರ ವ್ಯಕ್ತಿ ಇಷ್ಟು ದುಡ್ಡು ಕೊಡಬೇಕಾಗಿದೆ, ಹೇಗಾದರೂ ನನ್ನ ಹಣ ನನಗೆ ಬಂದು ತಲುಪೋ ಥರ ಮಾಡಿ ಅಂತ ದೇವ್ರನ್ನ ಬೇಡ್ಕೊಂಡು ಅದನ್ನು ದೇವರ ಭಾಗದಲ್ಲಿ ದೇವರ ಹತ್ರ ಇಟ್ಬಿಡಿ. ಮಾರನೇ ದಿನ ಬೆಳಿಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುನ್ನ ಎದ್ದು ಈ ಎಲೆಯನ್ನು ಮಡಚಿ, ಎಲ್ಲೂ ಹರಿಯಬಾರ್ದ ಎಲೆ, ಕ್ಲೀನಾಗಿ ಮಡಚಿ ಇದಕ್ಕೆ ಹಳದಿ ದಾರವನ್ನು ಸುತ್ತಿ ಈ ಎಲೆಯನ್ನು ನದಿಯಲ್ಲಿ, ಸಮುದ್ರದಲ್ಲಿ, ಸಿಗ್ತಾ ಇಲ್ಲ ಅಂತೀರಾ, ಬಾವಿನಲ್ಲಿ, ಇಲ್ಲ ಅಂದರೆ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ, ಯಾವುದಾದ್ರು ಒಂದು ದೇವತಾ ವೃಕ್ಷಗಳಿರ್ತಾವಲ್ಲ ಅಲ್ಲಿ ಯಾರೂ ತುಳಿಯಲ್ಲ ಅಂಥ ಜಾಗದಲ್ಲಿ ಈ ಎಲೆನ ಇಟ್ಬಿಟ್ಟು ನಿಮ್ಮಿಷ್ಟಿಗೆ ನೀವು ತಿರುಗಿ ನೋಡದೆ ಬನ್ನಿ. ಈ ಪರಿಹಾರವನ್ನು ನಿಮಗೆ ದುಡ್ಡು ಕೊಡೋರು ದುಡ್ಡು ಕೊಡೋದಕ್ಕೆ ಪ್ರಾರಂಭ ಮಾಡುವವರೆಗೂ ಅಥವಾ ಪೂರ್ತಿ ದುಡ್ಡು ಕೊಡೋವರೆಗೂ ಈ ಪರಿಹಾರವನ್ನು ಇದೇ ರೀತಿ ಮುಂದುವರಿಸಿ. ತಿಂಗಳಿಗೆ ಒಂದು ಸಲ ಮಾಡಿ ಅಥವಾ ವಾರಕ್ಕೊಂದ್ಸಲ ನಿಮ್ಮ ಜನ್ಮವಾರಗಳಲ್ಲಿ ಬಂದಂಥ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತವಾಗಲೂ ನೀವು ಕಷ್ಟಪಟ್ಟು ಕೊಟ್ಟಂಥ ಹಣ ಏನಿದೆಯೋ ಅದು ನಿಮಗೆ ವಾಪಸ್ ಬಂದೇ ಬರುತ್ತೆ. ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.